ಹರೇ ಕೃಷ್ಣ. 4ನೇ ಸರ್ಗ. ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕಗಳಲ್ಲಿ ರಾಮಾಯಣವನ್ನು ರಚಿಸಿ ಲವಕುಶರಿಗೆ ಉಪದೇಶಿಸಿದ್ದು. ಮುನಿಗಳ ಸಮೂಹದಲ್ಲಿ ಲವಕುಶರು ರಾಮಾಯಣವನ್ನು ತಾಳ ಲಯಬದ್ಧವಾಗಿ ಹಾಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದದ್ದು. ಶ್ರೀರಾಮನಿಂದಲೂ ಸಮ್ಮಾನಿತರಾಗಿ ಶ್ರೀರಾಮನ ಆಸ್ಥಾನದಲ್ಲಿ ರಾಮಾಯಣದ ಗಾನ. ಸಕಲ ಗುಣಾಭಿರಾಮನಾದ ಶ್ರೀರಾಮನಿಗೆ ಸಾಮ್ರಾಜ್ಯ ಪ್ರಾಪ್ತಿಯಾದ ಬಳಿಕ ಪೂಜ್ಯರಾದ ವಾಲ್ಮೀಕಿ ಮುನಿಗಳು ರಾಮನ ಇಡೀ ಚರಿತ್ರೆಯ ಆಧಾರದಲ್ಲಿ ಚಿತ್ರ ವಿಚಿತ್ರವಾದ ಶಬ್ದಾಲಂಕಾರಗಳಿಂದ ಕೂಡಿದ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದರು. ಮಹರ್ಷಿಗಳು 24,000 ಶ್ಲೋಕಗಳನ್ನು 500 ಸರ್ಗ ಹಾಗೂ ಉತ್ತರ ಸಹಿತ 7 ಕಾಂಡಗಳನ್ನೊಳಗೊಂಡ ಶ್ರೀಮದ್ ರಾಮಾಯಣವನ್ನು ರಚಿಸಿದರು. ಭವಿಷ್ಯ ಹಾಗೂ ಉತ್ತರಕಾಂಡ ಸಹಿತ ಸಮಸ್ತ ರಾಮಾಯಣವನ್ನು ಪೂರ್ಣಗೊಳಿಸಿದ ಬಳಿಕ ಮಹಾಜ್ಞಾನಿಗಳಾದ ಮಹರ್ಷಿ ವಾಲ್ಮೀಕಿಗಳು ಈ ಮಹಾಕಾವ್ಯವನ್ನು ಕಲಿತು ಜನಸಮುದಾಯಕ್ಕೆ ಹೇಳಬಲ್ಲ ಸಮರ್ಥಶಾಲಿ ಪುರುಷನು ಯಾರಿರಬಹುದು ಎಂದು ಯೋಚಿಸಿದರು. ಶುದ್ಧ ಅಂತಃಕರಣವುಳ್ಳ ಆ ಮಹರ್ಷಿಗಳು ಹೀಗೆ ವಿಚಾರ ಮಾಡುತ್ತಿರುವಾಗಲೇ ಮುನಿವೇಷದಲ್ಲಿದ್ದ ರಾಜಕುಮಾರ ಕುಶ ಮತ್ತು ಲವರು ಬಂದು ಅವರ ಚರಣಗಳಲ್ಲಿ ವಂದಿಸಿಕೊಂಡರು. ಕುಶ ಲವ ಸಹೋದರಿಬ್ಬರು ಧರ್ಮವನ್ನು ತಿಳಿದ ಯಶಸ್ವಿ ರಾಜಕುಮಾರರಾಗಿದ್ದರು. ಅವರ ಸ್ವರವು ಬಹಳ ಮಧುರವಾಗಿದ್ದು ಮುನಿಗಳ ಆಶ್ರಮದಲ್ಲೇ ಇದ್ದರು. ವೇದ ಪಾರಂಗತರಾದ ಅವರ ಧಾರಣಾಶಕ್ತಿ ಅದ್ಭುತವಾಗಿತ್ತು. ಪೂಜ್ಯರಾದ ವಾಲ್ಮೀಕಿಗಳು ಅವರನ್ನು ನೋಡಿ ಇವರೇ ಸುಯೋಗ್ಯರೆಂದು ತಿಳಿದು ಉತ್ತಮ ವ್ರತವನ್ನು ಪಾಲಿಸುವ ಮಹರ್ಷಿಗಳು ವೇದಾರ್ಥದ ವಿಸ್ತಾರದಿಂದ ಒಳಗೊಂಡ ಸೀತೆಯ ಚರಿತ್ರೆಯಿಂದ ಯುಕ್ತವಾದ ಪೌಲಸ್ತವ್ಯವಧ ಎಂಬ ರಾಮಾಯಣ ಮಹಾಕಾವ್ಯವನ್ನು ಪೂರ್ಣವಾಗಿ ಅವರಿಗೆ ಅಧ್ಯಯನ ಮಾಡಿಸಿದರು. ಆ ಮಹಾಕಾವ್ಯವು ಓದಲು ಮತ್ತು ಹಾಡಲು ಮಧುರವಾಗಿದ್ದು ಧೃತ, ಮಧ್ಯ, ವಿಲಂಬಿತ ಎಂಬ 3 ಗತಿಗಳಿಗೆ ಹೊಂದುವ ಷಡ್ಜ, ರಿಷಭ, ಆದಿ, ಸಪ್ತಸ್ವರಯುಕ್ತ ವೀಣಾಸ್ವರ ತಾಳದೊಂದಿಗೆ ಹಾಡಲು ಯೋಗ್ಯವಾಗಿತ್ತು. ಶೃಂಗಾರ, ಕರುಣ, ಹಾಸ್ಯ, ರೌದ್ರ, ಭಯಾನಕ ಮತ್ತು ವೀರ ಮುಂತಾದ ಎಲ್ಲ ರಸಗಳಿಂದ ಯುಕ್ತವಾಗಿತ್ತು. ಇಬ್ಬರು ಸಹೋದರ ಕುಶಲವರು ಆ ಆದಿಕಾವ್ಯವನ್ನು ಕಲಿತು ಹಾಡಲು ತೊಡಗಿದರು. ಆ ಇಬ್ಬರು ಸಹೋದರರು ಗಂಧರ್ವ ವಿದ್ಯೆ, ಸಂಗೀತಶಾಸ್ತ್ರ, ತತ್ವಜ್ಞರು, ಸ್ಥಾನ ಮತ್ತು ಮೂರ್ಛನಾದಿಗಳ ಅರಿವಿದ್ದರೂ ಮಧುರ ಸ್ವರ ಸಂಪನ್ನರು, ಗಂಧರ್ವರಂತೆ ಮನೋಹರ ರೂಪ ಉಳ್ಳವರೂ ಆಗಿದ್ದರು. ಸುಂದರ ರೂಪ ಮತ್ತು ಶುಭ ಲಕ್ಷಣಗಳು ಅವರ ಸಹಜ ಸಂಪತ್ತಾಗಿತ್ತು. ಅವರಿಬ್ಬರು ಮಧುರ ಸ್ವರದಿಂದ ಮಾತನಾಡುತ್ತಿದ್ದರು. ಬಿಂಬದಿಂದ ಪ್ರತಿಬಿಂಬವು ಮೂಡುವಂತೆ ಆ ಸಹೋದರರಿಬ್ಬರು ಶ್ರೀರಾಮನ ಶರೀರದಿಂದ ಪ್ರಕಟರಾದ ರಾಮನ 2 ಬಿಂಬಾಕೃತಿಗಳಂತೆಯೇ ಕಾಣುತ್ತಿದ್ದರು. ಆ ರಾಜಕುಮಾರರಿಬ್ಬರು ಎಲ್ಲ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದರು. ಅವರು ಆ ಧರ್ಮಾನುಕೂಲ ಉತ್ತಮ ಉಪಾಖ್ಯಾನಮಯ ಸಂಪೂರ್ಣ ಕಾವ್ಯವನ್ನು ಬಾಯಿಪಾಠ ಮಾಡಿಕೊಂಡಿದ್ದರು. ಎಂದಾದರೂ ಋಷಿಮುನಿಗಳ, ಬ್ರಾಹ್ಮಣರ, ಸಾಧುಗಳ ಸಮಾಗಮವಾದಾಗ ಅವರ ನಡುವೆ ಕುಳಿತುಕೊಂಡು ತತ್ವಜ್ಞರಾದ ಅವರಿಬ್ಬರು ಬಾಲಕರು ಏಕಾಗ್ರ ಚಿತ್ತರಾಗಿ ರಾಮಾಯಣವನ್ನು ಹಾಡುತ್ತಿದ್ದರು. ಒಂದು ದಿನ ಬಹಳಷ್ಟು ಶುದ್ಧ ಅಂತಃಕರಣವುಳ್ಳ ಮಹರ್ಷಿಗಳ ಸಂಸತ್ತು ನೆರೆದಿತ್ತು. ಅವರಲ್ಲಿ ಮಹಾಭಾಗ್ಯಶಾಲಿಗಳು, ಶುಭ ಲಕ್ಷಣಗಳಿಂದ ಸುಶೋಭಿತರಾದ ಕುಶಲವರು ಉಪಸ್ಥಿತರಾಗಿದ್ದರು. ಅವರು ಆ ಸಭೆಯಲ್ಲಿ ಸೇರಿದ ಮಹಾತ್ಮರ ಮುಂದೆ ರಾಮಾಯಣ ಕಾವ್ಯವನ್ನು ಮಧುರವಾಗಿ ಹಾಡಿದರು. ಅದನ್ನು ಕೇಳಿ ಎಲ್ಲ ಮುನಿಗಳ ಕಣ್ಣುಗಳಿಂದ ಆನಂದಾಶ್ರುಗಳು ಸುರಿದವು. ಅವರು ಅತ್ಯಂತ ಆಶ್ಚರ್ಯಗೊಂಡವರಾಗಿ ಸಾಧು ಸಾಧು ಎಂದು ಪ್ರಶಂಸಿಸಿದರು. ಮುನಿಗಳು ಧರ್ಮತ್ಸಲರೇ ಆಗಿರುತ್ತಾರೆ. ಆ ಧಾರ್ಮಿಕೋಪಾಖ್ಯಾನವನ್ನು ಕೇಳಿ ಎಲ್ಲರ ಮನಸ್ಸಿಗೆ ಬಹಳ ಸಂತೋಷವಾಯಿತು. ರಾಮಾಯಣ ಕಥೆಯ ಗಾಯಕರಾದ ಕುಶಲವರು ಪ್ರಶಂಸೆಗೆ ಯೋಗ್ಯರೇ ಆಗಿದ್ದರು. ಮುನಿಗಳು ಆ ಪ್ರಕಾರ ಹೊಗಳತೊಡಗಿದರು. ಆಹಾ, ಈ ಬಾಲಕರ ಗಾಯನದಲ್ಲಿ ಎಷ್ಟು ಮಾಧುರ್ಯವಿದೆ! ಶ್ಲೋಕಗಳ ಮಾಧುರ್ಯವಂತೂ
ಇನ್ನೂ ಅದ್ಭುತವಾಗಿದೆ. ಈ ಕಾವ್ಯದಲ್ಲಿ ವರ್ಣಿತವಾದ ಘಟನೆಗಳು ಬಹಳ ದಿನಗಳ ಹಿಂದೆಯೇ ನಡೆದು ಹೋಗಿದ್ದರೂ ಈ ಸಭೆಯಲ್ಲಿ ಈ ಬಾಲಕರಿಬ್ಬರು ಒಟ್ಟಿಗೆ ಸುಂದರ ಭಾವ ಸ್ವರ ಸಂಪನ್ನ ರಾಗಯುಕ್ತ ಮಧುರವಾಗಿ ಹಾಡಿದಾಗ ಹಿಂದೆ ನಡೆದ ಘಟನೆಗಳು ಈಗಲೇ ನಡೆಯುತ್ತಿದೆಯೋ ಎಂಬಂತೆ ಕಣ್ಮುಂದೆ ಪ್ರತ್ಯಕ್ಷದಂತೆ ಕಂಡು ತೊಡಗಿದವು. ಹೀಗೆ ಉತ್ತಮ ತಪಸ್ಸಿನಿಂದ ಕೂಡಿದ ಮಹರ್ಷಿಗಳು ಇಬ್ಬರು ಕುಮಾರರನ್ನು ಪ್ರಶಂಸಿಸಿದರು. ಅವರು ಮುನಿಗಳಿಂದ ಪ್ರಶಂಸಿತರಾಗಿ ಅತ್ಯಂತ ಮಧುರ ರಾಗಗಳಿಂದ ರಾಮಾಯಣವನ್ನು ಗಾಯನ ಮಾಡುತ್ತಿದ್ದರು. ಅವರ ಗಾನದಿಂದ ಸಂತುಷ್ಟರಾದ ಯಾರೋ ಮುನಿಗಳು ಎದ್ದು ಅವರಿಗೆ ಉಡುಗೊರೆಯಾಗಿ ಒಂದು ಕಲಶವನ್ನು ಕೊಟ್ಟರು. ಇನ್ನೊಬ್ಬ ಮಹಾಯಶಸ್ವಿ ಮಹರ್ಷಿಯು ಸಂತೋಷಗೊಂಡು ಅವರಿಬ್ಬರಿಗೆ ನಾರು ಬಟ್ಟೆಯನ್ನು ಕೊಟ್ಟರು. ಯಾರೋ ಕೃಷ್ಣ ಮೃಗ ಚರ್ಮವನ್ನು ಕೊಟ್ಟರೆ ಮತ್ತೊಬ್ಬರು ಯಜ್ಞೋಪವಿತವನ್ನು ನೀಡಿದರು. ಒಬ್ಬರು ಕಮಂಡಲ ಕೊಟ್ಟರೆ ಮತ್ತೊಬ್ಬ ಮುನಿಯು ಮುಂಜಾ ಮೇಖಲೆಯನ್ನು ಕೊಟ್ಟರು. ಇನ್ನೊಬ್ಬರು ಆಸನ ಕೌಪೀನವಿತ್ತರೆ ಬೇರೆ ಮಹರ್ಷಿಯು ಹರ್ಷಗೊಂಡು ಆ ಬಾಲಕರಿಬ್ಬರಿಗೆ ಕೊಡಲಿಯನ್ನು ಕೊಟ್ಟರು. ಯಾರೋ ಕಾಷಾಯ ಬಟ್ಟೆ ಕೊಟ್ಟರೆ ಜಪಮಾಲೆ ವಸ್ತ್ರ ಹೀಗೆ ಉಡುಗೊರೆಯಾಗಿ ಕೊಟ್ಟರು. ಯಾರೋ ಆನಂದ ಮಗ್ನರಾಗಿ ಜಟೆ ಕಟ್ಟಲು ದಾರ, ಇನ್ನೊಬ್ಬರು ಸಮಿದೆ ಕಟ್ಟಲು ರಜ್ಜು, ಒಬ್ಬ ಮಹರ್ಷಿಯು ಯಜ್ಞಪಾತ್ರೆ ಕೊಟ್ಟರೆ ಮತ್ತೊಬ್ಬರು ಸೌದೆಗಳನ್ನು, ಇನ್ನೊಬ್ಬರು ಔದುಂಬರ ಮಣೆಯನ್ನು ಬಹುಮಾನ ರೂಪವಾಗಿ ಕೊಟ್ಟರು. ಕೆಲವರು ಆಶೀರ್ವದಿಸಿದರು. ಮಕ್ಕಳಿರ, ನಿಮಗಿಬ್ಬರಿಗೂ ಕಲ್ಯಾಣವಾಗಲಿ. ಬೇರೆ ಮಹರ್ಷಿಗಳು ದೀರ್ಘಾಯುಷ್ಮಂತೌ ಭವತಾಂ, ನಿಮಗೆ ದೀರ್ಘಾಯುಷು ಉಂಟಾಗಲಿ ಎಂದು ಆಶೀರ್ವದಿಸಿದರು. ಹೀಗೆ ಸತ್ಯವಾದಿಗಳಾದ ಮಹರ್ಷಿಗಳು ಅವರಿಗೆ ವರಗಳನ್ನು ಕೊಟ್ಟರು. ಮಹರ್ಷಿ ವಾಲ್ಮೀಕಿಗಳು ವರ್ಣಿಸಿದ ಈ ಆಶ್ಚರ್ಯಮಯ ಕಾವ್ಯವು ಮುಂದಿನ ಕವಿಗಳಿಗೆ ಶ್ರೇಷ್ಠ ಮೂಲಾಧಾರವಾಯಿತು. ಶ್ರೀರಾಮಚಂದ್ರನ ಪೂರ್ಣ ಚರಿತ್ರೆಯನ್ನು ಕ್ರಮವಾಗಿ ವರ್ಣಿಸುತ್ತಾ ಪರಿಸಮಾಪ್ತಿ ಮಾಡಿದರು. ಸಂಪೂರ್ಣ ಗೀತೆಗಳ ವಿಶೇಷಜ್ಞರಾದ ರಾಜಕುಮಾರರೇ, ಈ ಕಾವ್ಯವು ಆಯಸ್ಸು ಮತ್ತು ಪುಷ್ಟಿಯನ್ನು ಕೊಡುವಂತಹದ್ದು. ಎಲ್ಲರ ಕಿವಿ ಮನಸ್ಸನ್ನು ತಣಿಸುವ ಮಧುರ ಸಂಗೀತವಾಗಿದೆ. ನೀವಿಬ್ಬರು ಬಹಳ ಚೆನ್ನಾಗಿ ಇದನ್ನು ಹಾಡಿರುವಿರಿ. ಎಲ್ಲೆಡೆ ಪ್ರಶಂಸಿತರಾದ ರಾಜಕುಮಾರ ಕುಶಲವರು ಒಮ್ಮೆ ಅಯೋಧ್ಯೆಯಲ್ಲಿ ರಾಜಬೀದಿಗಳಲ್ಲಿ ರಾಮಾಯಣದ ಶ್ಲೋಕಗಳನ್ನು ಹಾಡುತ್ತಾ ಹೋಗುತ್ತಿದ್ದರು. ಆಗ ಭರತಾಗ್ರಜ ಶ್ರೀರಾಮನ ದೃಷ್ಟಿ ಅವರ ಮೇಲೆ ಬಿತ್ತು. ಶತ್ರು ನಿಬ್ರಹಣನಾದ ಶ್ರೀರಾಮನು ಸನ್ಮಾನರಾದ ಸೋದರ ಕುಶಲವರನ್ನು ಅರಮನೆಗೆ ಕರೆಸಿ ಯಥಾಯೋಗ್ಯವಾಗಿ ಉಪಚರಿಸಿದನು. ಮತ್ತೆ ಪ್ರಭುವಾದ ಶ್ರೀರಾಮಚಂದ್ರನು ಸಿಂಹಾಸನದಲ್ಲಿ ಕುಳಿತು ಮಂತ್ರಿಗಳಿಂದಲೂ ಲಕ್ಷ್ಮಣ ಭರತ ಶತ್ರುಘ್ನಾದಿಗಳೊಂದಿಗೆ ಪರಿವೃತನಾಗಿ ರೂಪ ಸಂಪನ್ನರಾದ ವಿನಯಶೀಲ ಸಹೋದರರನ್ನು ನೋಡಿ, ಭರತ ಶತ್ರುಘ್ನರಲ್ಲಿ ಈ ದೇವತೆಗಳಂತೆ ತೇಜಸ್ವಿಯಾದ ಈ ಕುಮಾರರು ವಿಚಿತ್ರಾರ್ಥ ಪದ ಸಮೂಹದಿಂದ ಕೂಡಿದ ಮಧುರ ಕಾವ್ಯವನ್ನು ಬಹಳ ಸುಂದರವಾಗಿ ಹಾಡುತ್ತಾರೆ. ನೀವೆಲ್ಲರೂ ಇದನ್ನು ಕೇಳಿರಿ. ಹೀಗೆ ಹೇಳಿ ಅವನು ಕುಶಲವರಿಗೆ ನಿಮ್ಮ ಆಖ್ಯಾನವನ್ನು ಆರಂಭಿಸಬಹುದು ಎಂದು ಆಜ್ಞಾಪಿಸಿದನು. ಶ್ರೀರಾಮನ ಅಪ್ಪಣೆ ಪಡೆದು ಅವರಿಬ್ಬರು ಲಯಕ್ಕನುಸಾರ ಮೊದಲು ರಾಗಪಾಲನೆ ಮಾಡಿ ವೀಣಾ ಮೃದಂಗಾದಿ ವಾದ್ಯಗಳೊಡನೆ ಮಧುರವಾಗಿ ಹಾಡಲು ಉಪಕ್ರಮಿಸಿದರು. ಅವರು ಹಾಡುವಾಗ ಕಾವ್ಯದ ಅರ್ಥವು ಬಹಳ ಸ್ಪಷ್ಟವಾಗಿ ಶ್ರೋತೃಗಳಿಗೆ ತಿಳಿಯುತ್ತಿತ್ತು. ಅವರ ಗಾಯನವನ್ನು ಕೇಳಿದ ಶ್ರೋತೃಗಳಿಗೆ ಹರ್ಷಮಯ ರೋಮಾಂಚನ ಉಂಟಾಗಿ ಎಲ್ಲರ ಮನೋಹೃದಯಗಳು ಆನಂದ ತುಂದಿಲವಾದವು. ಆ ಜನಸಮೂಹದಲ್ಲಿ ನಡೆಯುತ್ತಿದ್ದ ಗಾಯನವು ಎಲ್ಲರ ಶ್ರೋತ್ರೇಂದ್ರಿಯಗಳು ರಸಾನಂದವನ್ನು ಅನುಭವಿಸಿದವು. ಆಗ ಶ್ರೀರಾಮನು ಸಭ್ಯರನ್ನು ಸಹೋದರರನ್ನು ಕುರಿತು ಇಂತು ನುಡಿದನು. ಈ ಇಬ್ಬರು ಮುನಿಕುಮಾರರಾಗಿದ್ದರೂ ರಾಜೋಚಿತ ಲಕ್ಷಣಗಳಿಂದ ಕೂಡಿರುವರು. ಸಂಗೀತದಲ್ಲಿ ಪಾರಂಗತರಾಗಿರುವಂತೆಯೇ ತಪಸ್ವಿಗಳೂ ಆಗಿರುವರು. ಇವರು ಹಾಡುತ್ತಿದ್ದ ಪ್ರಬಂಧ ಕಾವ್ಯವು ಶಬ್ದಾರ್ಥ ಅಲಂಕಾರ ಉತ್ತಮ ಗುಣಯುಕ್ತವಾದ ಕಾರಣ ಅತ್ಯಂತ ಪ್ರಭಾವಶಾಲಿಯಾಗಿದೆ. ನನಗೂ ಕೂಡ ಅಭ್ಯುದಯಕಾರಕವಾಗಿದೆ ಎಂದು ವೃದ್ಧರು ಹೇಳುತ್ತಾರೆ. ಆದ್ದರಿಂದ ನೀವೆಲ್ಲರೂ ಗಮನವಿಟ್ಟು ಕೇಳಿರಿ. ಅನಂತರ ಶ್ರೀರಾಮನ ಅಪ್ಪಣೆಯಂತೆ ಆ ಇಬ್ಬರು ಸಹೋದರರು ಮಾರ್ಗ ಸಂಪ್ರದಾಯವನ್ನನುಸರಿಸಿ ರಾಮಾಯಣವನ್ನು ಗಾನ ಮಾಡಿದರು.
ಸಭೆಯಲ್ಲಿ ಕುಳಿತ ಭಗವಾನ್ ಶ್ರೀರಾಮನು ಕೂಡ ನಿಧಾನವಾಗಿ ಅವರ ಗಾಯನವನ್ನು ಕೇಳುವುದರಲ್ಲಿ ತನ್ಮಯನಾದನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 4ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್.